ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಿದ್ದ ದಿವ್ಯಾಂಶಿ ಅವರ ಪಾರ್ಥಿವ ಶರೀರದ ಮೇಲಿದ್ದ ಚಿನ್ನದ ಕಿವಿಯೋಲೆ ಕಳವಾಗಿದೆ ಅಂತ ಹೇಳಿ ಆಕೆಯ ತಾಯಿ ದೂರು ನೀಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಿವಿಯೋಲೆಯನ್ನ ಕದ್ದು ಮಾರಾಟ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಹೊರಗುತ್ತಿಗೆ ಸಿಬ್ಬಂದಿ ಶವಾಗಾರದ ಸಿಬ್ಬಂದಿ ಮೇಲೆ ಆರೋಪ ಮಾಡಲಾಗಿತ್ತು. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಪ್ರಕರಣ ಶವ ಪರೀಕ್ಷೆಯ ನಂತರ ಓಲೆಯನ್ನ ಕಳ್ಳತನ ಮಾಡಲಾಗಿತ್ತು. ಮೃತ ದಿವ್ಯಾಂಶಿ ಅವರ ತಾಯಿ ದೂರು ಕೊಟ್ಟ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ನಡೆಸಿ ಓರ್ವ ಸಿಬ್ಬಂದಿ ಆ ಕಿವಿಯೋಲೆಯನ್ನ ಕದ್ದು ಮಾರಾಟ ಮಾಡಿದ್ದಾರೆ ಅನ್ನೋದು ಪತ್ತೆಯಾಗಿದೆ. ಈ ಬಗ್ಗೆ ತಪ್ಪೊಪ್ಪಿಗೆಯನ್ನ ಕೂಡ ನೀಡಿದ್ದಾನೆ ಆ ಹೊರಗುತ್ತಿಗೆ ಸಿಬ್ಬಂದಿ ಅನ್ನೋ ಮಾಹಿತಿ ಇದೆ. ಮದ್ಯದ ಅಮಲಿನಲ್ಲಿ ಮಾರಾಟ ಮಾಡಿರೋದಾಗಿ ಆತ ಹೇಳಿಕೆ ನೀಡಿದ್ದಾನಂತೆ. ಅವಳದು ಇಯರಿಂಗ್ಸ್ ತುಂಬಾ ಅವಳು ಸೆಂಟಿಮೆಂಟ್ ಇಂದ ಹಾಕೊಂತ ಇದ್ದು ಒಂದು ಕಂಟಿನ್ಯೂಸ್ಲಿ ಒಂದು 1.5 year ಇಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬಾ ಟ್ರೈ ಮಾಡಿದ್ದಾರೆ, ಅದು ಸಿಗ್ಲಿಲ್ಲ ನನಗೆ, ಇವತ್ತವರೆಗೂ ಇನ್ನೂ ಸಿಗ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದ್ರು. ಸೊ ಹಂಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೆ. ನನಗೆ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು. ಬಿಕಾಸ್ ಅವಳು 1.5 year ಇಂದ ಆ ಇಯರಿಂಗ್ಸ್ ನ ತೆಗೆದೇ ಇರಲಿಲ್ಲ. ಸೊ ಅವಳು ತುಂಬಾ ಇಷ್ಟಪಟ್ಟು ಹಾಕೊಂಡಿದ್ಲು ಅವಳು. ಅದು ಬೇಕಾಗಿತ್ತು ನನಗೆ. ಫೋಟೋ ಅಲ್ಲೂ ಸಹ ಇದೆ, ಅದು ಫೋಟೋ ಅಲ್ಲೂ ಸಹ ಇದೆ. ಅವಳ ಡಿಂಪಲ್ ನ ಒಳಗಡೆ ಕರ್ಕೊಂಡು ಹೋಗುವಾಗ ಅದು ಇತ್ತು, ಹೊರಗಡೆ ಕರ್ಕೊಂಡ್ ಬಂದಾಗ ಅದು ಇರ್ಲಿಲ್ಲ, ಮಿಸ್ ಆಗಿತ್ತು. ಬಟ್ ನಾವು ಅವ್ರನ್ನ ಕೇಳಿದಾಗ ನಾವು ಅಲ್ಲಿ ಇಲ್ಲಿ ಕೊಟ್ಟಿದೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ಕಡೆಯಿಂದ ನಾವು ವಿಚಾರಿಸ್ಕೊಂಡಿದ್ದೀವಿ. ಬೇರೆ ಯಾವ್ದು ಬೇಕಾಗಿಲ್ಲ, ಬಟ್ ಇಯರಿಂಗ್ಸ್ ನನಗೆ ಬೇಕೇ ಬೇಕಾಗಿತ್ತು. ಸೊ ಹಂಗಾಗಿ ಅದು ಹೆಂಗ್ ಮಿಸ್ ಆಗತ್ತೆ, ಬೇರೆ ಎಲ್ಲರಿಗೂ ಕೊಟ್ಟಿದ್ದೀರಲ್ಲ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಹತ್ರ ಏನು ಆನ್ಸರ್ ಇರಲಿಲ್ಲ. ಸೊ ಹಂಗಾಗಿ ರಿಟರ್ನ್ ಕಂಪ್ಲೇಂಟ್ ಕೊಡ್ತೀವಿ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಿದ್ದ ದಿವ್ಯಾಂಶಿ ಅವರ ಪಾರ್ಥಿವ ಶರೀರದ ಮೇಲಿದ್ದ ಚಿನ್ನದ ಕಿವಿಯೋಲೆ ಕಳವಾಗಿದೆ ಅಂತ ಹೇಳಿ ಆಕೆಯ ತಾಯಿ ದೂರು ನೀಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಿವಿಯೋಲೆಯನ್ನ ಕದ್ದು ಮಾರಾಟ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಹೊರಗುತ್ತಿಗೆ ಸಿಬ್ಬಂದಿ ಶವಾಗಾರದ ಸಿಬ್ಬಂದಿ ಮೇಲೆ ಆರೋಪ ಮಾಡಲಾಗಿತ್ತು. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಪ್ರಕರಣ ಶವ ಪರೀಕ್ಷೆಯ ನಂತರ ಓಲೆಯನ್ನ ಕಳ್ಳತನ ಮಾಡಲಾಗಿತ್ತು. ಮೃತ ದಿವ್ಯಾಂಶಿ ಅವರ ತಾಯಿ ದೂರು ಕೊಟ್ಟ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ನಡೆಸಿ ಓರ್ವ ಸಿಬ್ಬಂದಿ ಆ ಕಿವಿಯೋಲೆಯನ್ನ ಕದ್ದು ಮಾರಾಟ ಮಾಡಿದ್ದಾರೆ ಅನ್ನೋದು ಪತ್ತೆಯಾಗಿದೆ. ಈ ಬಗ್ಗೆ ತಪ್ಪೊಪ್ಪಿಗೆಯನ್ನ ಕೂಡ ನೀಡಿದ್ದಾನೆ ಆ ಹೊರಗುತ್ತಿಗೆ ಸಿಬ್ಬಂದಿ ಅನ್ನೋ ಮಾಹಿತಿ ಇದೆ. ಮದ್ಯದ ಅಮಲಿನಲ್ಲಿ ಮಾರಾಟ ಮಾಡಿರೋದಾಗಿ ಆತ ಹೇಳಿಕೆ ನೀಡಿದ್ದಾನಂತೆ. ಅವಳದು ಇಯರಿಂಗ್ಸ್ ತುಂಬಾ ಅವಳು ಸೆಂಟಿಮೆಂಟ್ ಇಂದ ಹಾಕೊಂತ ಇದ್ದು ಒಂದು ಕಂಟಿನ್ಯೂಸ್ಲಿ ಒಂದು 1.5 year ಇಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬಾ ಟ್ರೈ ಮಾಡಿದ್ದಾರೆ, ಅದು ಸಿಗ್ಲಿಲ್ಲ ನನಗೆ, ಇವತ್ತವರೆಗೂ ಇನ್ನೂ ಸಿಗ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದ್ರು. ಸೊ ಹಂಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೆ. ನನಗೆ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು. ಬಿಕಾಸ್ ಅವಳು 1.5 year ಇಂದ ಆ ಇಯರಿಂಗ್ಸ್ ನ ತೆಗೆದೇ ಇರಲಿಲ್ಲ. ಸೊ ಅವಳು ತುಂಬಾ ಇಷ್ಟಪಟ್ಟು ಹಾಕೊಂಡಿದ್ಲು ಅವಳು. ಅದು ಬೇಕಾಗಿತ್ತು ನನಗೆ. ಫೋಟೋ ಅಲ್ಲೂ ಸಹ ಇದೆ, ಅದು ಫೋಟೋ ಅಲ್ಲೂ ಸಹ ಇದೆ. ಅವಳ ಡಿಂಪಲ್ ನ ಒಳಗಡೆ ಕರ್ಕೊಂಡು ಹೋಗುವಾಗ ಅದು ಇತ್ತು, ಹೊರಗಡೆ ಕರ್ಕೊಂಡ್ ಬಂದಾಗ ಅದು ಇರ್ಲಿಲ್ಲ, ಮಿಸ್ ಆಗಿತ್ತು. ಬಟ್ ನಾವು ಅವ್ರನ್ನ ಕೇಳಿದಾಗ ನಾವು ಅಲ್ಲಿ ಇಲ್ಲಿ ಕೊಟ್ಟಿದೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ಕಡೆಯಿಂದ ನಾವು ವಿಚಾರಿಸ್ಕೊಂಡಿದ್ದೀವಿ. ಬೇರೆ ಯಾವ್ದು ಬೇಕಾಗಿಲ್ಲ, ಬಟ್ ಇಯರಿಂಗ್ಸ್ ನನಗೆ ಬೇಕೇ ಬೇಕಾಗಿತ್ತು. ಸೊ ಹಂಗಾಗಿ ಅದು ಹೆಂಗ್ ಮಿಸ್ ಆಗತ್ತೆ, ಬೇರೆ ಎಲ್ಲರಿಗೂ ಕೊಟ್ಟಿದ್ದೀರಲ್ಲ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಹತ್ರ ಏನು ಆನ್ಸರ್ ಇರಲಿಲ್ಲ. ಸೊ ಹಂಗಾಗಿ ರಿಟರ್ನ್ ಕಂಪ್ಲೇಂಟ್ ಕೊಡ್ತೀವಿ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಿದ್ದ ದಿವ್ಯಾಂಶಿ ಅವರ ಪಾರ್ಥಿವ ಶರೀರದ ಮೇಲಿದ್ದ ಚಿನ್ನದ ಕಿವಿಯೋಲೆ ಕಳವಾಗಿದೆ ಅಂತ ಹೇಳಿ ಆಕೆಯ ತಾಯಿ ದೂರು ನೀಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಿವಿಯೋಲೆಯನ್ನ ಕದ್ದು ಮಾರಾಟ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ
ಹೊರಗುತ್ತಿಗೆ ಸಿಬ್ಬಂದಿ ಶವಾಗಾರದ ಸಿಬ್ಬಂದಿ ಮೇಲೆ ಆರೋಪ ಮಾಡಲಾಗಿತ್ತು. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಪ್ರಕರಣ. ಶವ ಪರೀಕ್ಷೆಯ ನಂತರ ಓಲೆಯನ್ನ ಕಳ್ಳತನ ಮಾಡಲಾಗಿತ್ತು. ಮೃತ ದಿವ್ಯಾಂಶಿ ಅವರ ತಾಯಿ ದೂರು ಕೊಟ್ಟ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ನಡೆಸಿ ಓರ್ವ ಸಿಬ್ಬಂದಿ ಆ ಕಿವಿಯೋಲೆಯನ್ನ ಕದ್ದು ಮಾರಾಟ ಮಾಡಿದ್ದಾರೆ ಅನ್ನೋದು ಪತ್ತೆಯಾಗಿದೆ. ಈ ಬಗ್ಗೆ ತಪ್ಪೊಪ್ಪಿಗೆಯನ್ನ ಕೂಡ ನೀಡಿದ್ದಾನೆ ಆ ಹೊರಗುತ್ತಿಗೆ ಸಿಬ್ಬಂದಿ ಅನ್ನೋ ಮಾಹಿತಿ ಇದೆ. ಮದ್ಯದ ಅಮಲಿನಲ್ಲಿ ಮಾರಾಟ ಮಾಡಿರೋದಾಗಿ ಆತ ಹೇಳಿಕೆ ನೀಡಿದ್ದಾನಂತೆ. ಅವಳದು ಇಯರಿಂಗ್ಸ್ ತುಂಬಾ ಅವಳು ಸೆಂಟಿಮೆಂಟ್ ಇಂದ ಹಾಕೊಂತ ಇದ್ದು ಒಂದು ಕಂಟಿನ್ಯೂಸ್ಲಿ ಒಂದು 1.5 year ಇಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬಾ ಟ್ರೈ ಮಾಡಿದ್ದಾರೆ, ಅದು ಸಿಗ್ಲಿಲ್ಲ ನನಗೆ, ಇವತ್ತವರೆಗೂ ಇನ್ನೂ ಸಿಗ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದ್ರು. ಸೊ ಹಂಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೆ. ನನಗೆ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು. ಬಿಕಾಸ್ ಅವಳು 1.5 year ಇಂದ ಆ ಇಯರಿಂಗ್ಸ್ ನ ತೆಗ್ದೇ ಇರ್ಲಿಲ್ಲ. ಸೊ ಅವಳು ತುಂಬಾ ಇಷ್ಟಪಟ್ಟು ಹಾಕೊಂಡಿದ್ಲು ಅವಳು, ಅದು ಬೇಕಾಗಿತ್ತು ನನಗೆ. ಫೋಟೋ ಅಲ್ಲೂ ಸಹ ಇದೆ, ಅದು ಫೋಟೋ ಅಲ್ಲೂ ಸಹ ಇದೆ. ಅವಳು ಟೆಂಪಲ್ ನ ಒಳಗಡೆ ಕರ್ಕೊಂಡು ಹೋಗುವಾಗ ಅದು ಇತ್ತು, ಹೊರಗಡೆ ಕರ್ಕೊಂಡ್ ಬಂದಾಗ ಅದು ಇರ್ಲಿಲ್ಲ, ಮಿಸ್ ಆಗಿತ್ತು. ಬಟ್ ನಾವು ಅವ್ರನ್ನ ಕೇಳಿದಾಗ ನಾವು ಅಲ್ಲಿ ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ಕಡೆಯಿಂದ ನಾವು ವಿಚಾರಿಸ್ಕೊಂಡಿದ್ದೀವಿ. ಬೇರೆ ಯಾವುದೂ ಬೇಕಾಗಿಲ್ಲ, ಬಟ್ ಇಯರಿಂಗ್ಸ್ ನನಗೆ ಬೇಕೇ ಬೇಕಾಗಿತ್ತು. ಸೊ ಹಂಗಾಗಿ ಅದು ಹೆಂಗ್ ಮಿಸ್ ಆಗತ್ತೆ, ಬೇರೆ ಎಲ್ಲರಿಗೂ ಕೊಟ್ಟಿದ್ದೀರಲ್ಲ, ನಮ್ಗೆ ಯಾರು ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಹತ್ರ ಏನು ಆನ್ಸರ್ ಇರಲಿಲ್ಲ. ಸೊ ಹಂಗಾಗಿ ರಿಟರ್ನ್ ಕಂಪ್ಲೇಂಟ್ ಕೊಡೋದು. ಆರ್ಸಿಬಿ ಕಾಲ್ತುಳಿತ ಪ್ರಕರಣದಲ್ಲಿ ಮೃತಪಟ್ಟಿದ್ದ ದಿವ್ಯಾಂಶಿ ಅವರ ಪಾರ್ಥಿವ ಶರೀರದ ಮೇಲಿದ್ದ ಚಿನ್ನದ ಕಿವಿಯೋಲೆ ಕಳವಾಗಿದೆ ಅಂತ ಹೇಳಿ ಆಕೆಯ ತಾಯಿ ದೂರು ನೀಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಿವಿಯೋಲೆಯನ್ನ ಕದ್ದು ಮಾರಾಟ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯ ಹೊರಗುತ್ತಿಗೆ ಸಿಬ್ಬಂದಿ ಶವಾಗಾರದ ಸಿಬ್ಬಂದಿ ಮೇಲೆ ಆರೋಪ ಮಾಡಲಾಗಿತ್ತು. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತ ಪ್ರಕರಣ. ಶವ ಪರೀಕ್ಷೆಯ ನಂತರ ಓಲೆಯನ್ನ ಕಳ್ಳತನ ಮಾಡಲಾಗಿತ್ತು. ಮೃತ ದಿವ್ಯಾಂಶಿ ಅವರ ತಾಯಿ ದೂರು ಕೊಟ್ಟ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ನಡೆಸಿ ಓರ್ವ ಸಿಬ್ಬಂದಿ ಆ ಕಿವಿಯೋಲೆಯನ್ನ ಕದ್ದು ಮಾರಾಟ ಮಾಡಿದ್ದಾರೆ ಅನ್ನೋದು ಪತ್ತೆಯಾಗಿದೆ. ಈ ಬಗ್ಗೆ ತಪ್ಪೊಪ್ಪಿಗೆಯನ್ನ ಕೂಡ ನೀಡಿದ್ದಾನೆ ಆ ಹೊರಗುತ್ತಿಗೆ ಸಿಬ್ಬಂದಿ ಅನ್ನೋ ಮಾಹಿತಿ ಇದೆ. ಮದ್ಯದ ಅಮಲಿನಲ್ಲಿ ಮಾರಾಟ ಮಾಡಿರೋದಾಗಿ ಆತ ಹೇಳಿಕೆ ನೀಡಿದ್ದಾನಂತೆ. ಅವಳದು ಇಯರಿಂಗ್ಸ್ ತುಂಬಾ ಅವಳು ಸೆಂಟಿಮೆಂಟ್ ಇಂದ ಹಾಕೊಂತ ಇದ್ದು ಒಂದು ಕಂಟಿನ್ಯೂಸ್ಲಿ ಒಂದು 1.5 year ಇಂದ ಅವ್ರ ಕಿವಿಯಲ್ಲೇ ಇತ್ತು. ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಬಟ್ ಅವರು ಇಂಟರ್ನಲ್ಲಿ ತುಂಬಾ ಟ್ರೈ ಮಾಡಿದ್ದಾರೆ, ಅದು ಸಿಗ್ಲಿಲ್ಲ ನನಗೆ, ಇವತ್ತವರೆಗೂ ಇನ್ನೂ ಸಿಗ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಅಂತ ಸರ್ ಹೇಳಿದ್ರು. ಸೊ ಹಂಗಾಗಿ ಇವತ್ತು ಬಂದು ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೆ. ನನಗೆ ಬೇಕಾಗಿದ್ದು ಅವಳು ಇಯರಿಂಗ್ಸ್ ಮಾತ್ರ ಬೇಕಾಗಿತ್ತು. ಬಿಕಾಸ್ ಅವಳು 1.5 year ಇಂದ ಆ ಇಯರಿಂಗ್ಸ್ ನ ತೆಗ್ದೇ ಇರ್ಲಿಲ್ಲ. ಸೊ ಅವಳು ತುಂಬಾ ಇಷ್ಟಪಟ್ಟು ಹಾಕೊಂಡಿದ್ಲು ಅವಳು, ಅದು ಬೇಕಾಗಿತ್ತು ನನಗೆ. ಫೋಟೋ ಅಲ್ಲೂ ಸಹ ಇದೆ, ಅದು ಫೋಟೋ ಅಲ್ಲೂ ಸಹ ಇದೆ. ಅವಳು ಟೆಂಪಲ್ ನ ಒಳಗಡೆ ಕರ್ಕೊಂಡು ಹೋಗುವಾಗ ಅದು ಇತ್ತು, ಹೊರಗಡೆ ಕರ್ಕೊಂಡ್ ಬಂದಾಗ ಅದು ಇರ್ಲಿಲ್ಲ, ಮಿಸ್ ಆಗಿತ್ತು. ಬಟ್ ನಾವು ಅವ್ರನ್ನ ಕೇಳಿದಾಗ ನಾವು ಅಲ್ಲಿ ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಎಲ್ಲ ಕಡೆಯಿಂದ ನಾವು ವಿಚಾರಿಸ್ಕೊಂಡಿದ್ದೀವಿ. ಬೇರೆ ಯಾವುದೂ ಬೇಕಾಗಿಲ್ಲ, ಬಟ್ ಇಯರಿಂಗ್ಸ್ ನನಗೆ ಬೇಕೇ ಬೇಕಾಗಿತ್ತು. ಸೊ ಹಂಗಾಗಿ ಅದು ಹೆಂಗ್ ಮಿಸ್ ಆಗತ್ತೆ, ಬೇರೆ ಎಲ್ಲರಿಗೂ ಕೊಟ್ಟಿದ್ದೀರಲ್ಲ, ನಮ್ಗೆ ಯಾರು ಕೊಟ್ಟಿಲ್ಲ ಅಂತ ಕೇಳಿದಾಗ ಅವ್ರ ಹತ್ರ ಏನು ಆನ್ಸರ್ ಇರಲಿಲ್ಲ. ಸೊ ಹಂಗಾಗಿ ರಿಟರ್ನ್ ಕಂಪ್ಲೇಂಟ್ ಕೊಡೋದು. ಯಾರು ಮೇಲೆ